ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 17ನೆಯ ವಾರ, ಜುಲೈ 28, 2026, ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೆಯ ಅಧ್ಯಾಯ 36ರಿಂದ 43ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು. ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ. ಸುಗ್ಗಿಯೇ ಕಾಲಾಂತ್ಯ. ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಕಳೆಗಳ ನಡುವೆ ಸೂರ್ಯನಂತೆ ಪ್ರಕಾಶಿಸುವ ದೈವಿಕ ಗೋಧಿ ನಾವಾಗಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಥವಾ ಧರ್ಮಸಭೆಯಲ್ಲಿ ಅಥವಾ ಸಮಾಜದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟತೆ, ಅನ್ಯಾಯ, ಹಿಂಸೆ ಮತ್ತು ಕಪಟತನಗಳನ್ನು ಕಂಡಾಗ ನಮ್ಮ ಮನಸ್ಸಿನಲ್ಲಿ ಆಗಾಗ್ಗೆ ಒಂದು ನೋವಿನ ಪ್ರಶ್ನೆ ಮೂಡುತ್ತದೆ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಕೆಡುಕುಗಳು ಹೆಚ್ಚಾಗುತ್ತಿದ್ದರೂ ದೇವರು ಏಕೆ ತಕ್ಷಣವೇ ಪ್ರತ್ಯಕ್ಷವಾಗಿ ದುಷ್ಟರನ್ನು ಶಿಕ್ಷಿಸುತ್ತಿಲ್ಲ ಎಂಬುದಾಗಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಈ ಪ್ರಶ್ನೆಗೆ ಕ್ರಾಂತಿಕಾರಿ ದೈವಿಕ ಉತ್ತರ ನೀಡುತ್ತಿದ್ದಾರೆ. ದೇವರು ತಕ್ಷಣವೇ ಕಳೆಗಳನ್ನು ಕಿತ್ತು ಹಾಕದಿರಲು ಕಾರಣ ಅವರ ಅಪಾರ ಪ್ರೀತಿ, ಕರುಣೆ ಮತ್ತು ತಾಳ್ಮೆ. ಕಳೆಯನ್ನು ಕೀಳುವ ಆತುರದಲ್ಲಿ ಬದಿಯಲ್ಲೇ ಇರುವ ಆ ಸೂಕ್ಷ್ಮವಾದ ಗೋಧಿಗೂ ಹಾನಿಯಾಗಬಾರದು ಎಂಬುದು ನಮ್ಮ ದೇವರ ಅತಿಯಾದ ಕಾಳಜಿಯಾಗಿದೆ. ಆತ್ಮೀಯರೇ, 2ನೇ ಜಾಗತಿಕ ಯುದ್ಧದ ಸಮಯದಲ್ಲಿ ನಾಜಿಗಳು ನಡೆಸುತ್ತಿದ್ದ ಆಸ್ಟ್ರಿಚ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಕ್ರೌರ್ಯ ಮತ್ತು ಕೆಡುಕಿನ ಪರಮಾವಧಿಯಾಗಿತ್ತು. ಹಿಟ್ಲರ್ನ ಸೈನಿಕರು ಅಮಾಯಕ ಜನರನ್ನು ಅತ್ಯಂತ ದಯೆಯಿಲ್ಲದೆ ಕೊಲ್ಲುತ್ತಿದ್ದರು. ಇಡೀ ವಾತಾವರಣವೇ ದ್ವೇಷ ಮತ್ತು ಸಾವುಗಳಿಂದ ತುಂಬಿ ಹೋಗಿತ್ತು. ಅದೇ ಸೆರೆಮನೆಯಲ್ಲಿ ಕಥೋಲಿಕ ಪಾದ್ರಿಯಾದಂಥ ಮ್ಯಾಕ್ಸಿಮಿಲಿಯನ್ ಕೋಲ್ಬೆ ಅವರು ಬಂಧಿಯಾಗಿದ್ದರು. ಒಮ್ಮೆ ಸೆರೆಮನೆಯಿಂದ ಒಬ್ಬ ಕೈದಿ ತಪ್ಪಿಸಿಕೊಂಡಾಗ ಅದಕ್ಕೆ ಶಿಕ್ಷೆಯಾಗಿ ನಾಜಿ ಅಧಿಕಾರಿಗಳು ಇತರ 10 ಮಂದಿ ಅಮಾಯಕರನ್ನು ಹಸಿವಿನಿಂದ ಕೊಲ್ಲಲು ಆರಿಸಿದರು. ಅದರಲ್ಲಿ ಫ್ರಾನ್ಸಿಸ್ ಗಜೋವ್ನಿಸೆಕ್ ಎಂಬ ಯುವ ಸೈನಿಕನೂ ಇದ್ದನು. ಆತ, ಅಯ್ಯೋ ನನ್ನ ಹೆಂಡತಿ ಮಕ್ಕಳ ಗತಿಯೇನು ಎಂದು ಕಣ್ಣೀರಿಟ್ಟು ರೋಧಿಸತೊಡಗಿದನು. ಆಗ ಫಾದರ್ ಕೋಲ್ಬೆ ಅವರು ಧೈರ್ಯವಾಗಿ ಮುಂದೆ ಬಂದು ಕ್ರೂರ ನಾಜಿ ಅಧಿಕಾರಿಯ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಒಬ್ಬ ಕಥೋಲಿಕ ಪಾದ್ರಿ, ನನಗೆ ಹೆಂಡತಿ ಮಕ್ಕಳಿಲ್ಲ, ಈ ಕುಟುಂಬಸ್ಥರ ಬದಲಾಗಿ ನಾನು ಸಾಯಲು ಸಿದ್ಧನಿದ್ದೇನೆ ಎಂದರು. ಪ್ರಿಯರೇ, ಕ್ರೂರ ಕಳೆಗಳಂತಿದ್ದಂತಹ ನಾಜಿ ಅಧಿಕಾರಿಗಳು ಇದಕ್ಕೆ ಒಪ್ಪಿ ಕೋಲ್ಬೆ ಅವರನ್ನು ಅಂಡರ್ಗ್ರೌಂಡ್ ಸೆಲ್ಲಿಗೆ ಹಾಕಿ ಹಸಿವಿನಿಂದ ಕೊಂದರು. ಕೆಡುಕಿನ ಅತಿ ದೊಡ್ಡ ಹೊಲತಂತಿದ್ದ ಆ ಸೆರೆಮನೆಯಲ್ಲಿ ಫಾದರ್ ಕೋಲ್ಬೆ ಅವರು ನಿಜವಾದ ಒಳ್ಳೆಯ ಗೋಧಿಯ ಕಾಳಾಗಿ ಪ್ರೀತಿಯನ್ನು ಬಿತ್ತಿದರು. ನಾಜಿಗಳ ದುಷ್ಟಶಕ್ತಿ ತಾತ್ಕಾಲಿಕವಾಗಿತ್ತು, ಆದರೆ ಕೋಲ್ಬೆ ಅವರ ತ್ಯಾಗ ಮತ್ತು ಪ್ರೀತಿ ಇಂದಿಗೂ ಅಮರವಾಗಿದೆ. ಯೇಸು ಸ್ವಾಮಿ ಹೇಳಿದಂತೆ ಯುಗಾಂತ್ಯದಲ್ಲಿ ಸದ್ಧರ್ಮಿಗಳು ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಎಂಬುದಕ್ಕೆ ಇವರ ಜೀವನವೇ ಜೀವಂತ ಸಾಕ್ಷಿಯಾಗಿದೆ. ಪ್ರಿಯರೇ, ಆಸ್ಟ್ರಿಚ್ ಸೆರೆಮನೆಯಲ್ಲಿ ಫಾದರ್ ಕೋಲ್ಬೆ ಪ್ರದರ್ಶಿಸಿದ ಆ ದೈವಿಕ ಪ್ರೀತಿ ಮತ್ತು ಇಂದಿನ ಶುಭ ಸಂದೇಶ ಭಾಗವು ನಮ್ಮ ಇಂದಿನ ದೈನಂದಿನ ಬದುಕಿಗೆ 3 ಕ್ರಾಂತಿಕಾರಿ ಸಂದೇಶಗಳನ್ನು ನೀಡುತ್ತಿದೆ. ಮೊದಲನೆಯದಾಗಿ, ತೀರ್ಪು ನೀಡುವ ಅಧಿಕಾರ ನಮಗಿಲ್ಲ. ನಾವು ಸಮಾಜದಲ್ಲಿ ಇತರರನ್ನು ತಕ್ಷಣವೇ ಕೆಟ್ಟವರು, ಪಾಪಿಗಳು, ಕಳೆಗಳು ಎಂದು ತೀರ್ಪು ನೀಡಿ ಅವರನ್ನು ದೂರಲು ಯತ್ನಿಸುತ್ತೇವೆ. ಯೇಸು ಇಂದು ನಮಗೆ ಹೇಳುತ್ತಿದ್ದಾರೆ, ನೀವು ಕೊಯ್ಲುಗಾರರಲ್ಲ, ಕೊಯ್ಲುಗಾರರು ದೇವದೂತರು. ಕೊನೆಯ ಕ್ಷಣದವರೆಗೂ ಯಾರು ಗೋಧಿ ಯಾರು ಕಳೆ ಎಂದು ತೀರ್ಮಾನಿಸಲು ಮನುಷ್ಯರಿಗೆ ಸಾಧ್ಯವಿಲ್ಲ. ಪ್ರಪಂಚದ ಕಣ್ಣಿಗೆ ಸೌಲನಂತೆ
ಕಳೆಯಾಗಿ ಕಾಣಿಸುವ ವ್ಯಕ್ತಿಯು ನಾಳೆ ದೇವರ ಕೃಪೆಯಿಂದ ಮಹಾನ್ ಸಂತ ಪೌಲನಂತಹ ಗೋಧಿಯಾಗಬಹುದು. ನಮ್ಮ ಕರೆಯು ತೀರ್ಪು ನೀಡುವುದಲ್ಲ, ಬದಲಾಗಿ ಪ್ರೀತಿ ಮತ್ತು ಕರುಣೆ ತೋರುವುದು. ಇನ್ನು ಎರಡನೆಯದಾಗಿ ನಮ್ಮ ಹೃದಯದೊಳಗೆ ನಡೆಯುವ ಗೋಧಿ ಕಳೆಯ ಸಂಘರ್ಷ. ಕಳೆ ಎನ್ನುವುದು ಪ್ರಿಯರೇ ಕೇವಲ ಹೊರಗಿನ ಸಮಾಜದಲ್ಲಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬರ ಅಂತರಾಳದಲ್ಲೂ ಇದೆ. ನಮ್ಮ ಆಲೋಚನೆಗಳಲ್ಲಿ ದೈವಿಕ ಸದ್ಗುಣಗಳು ಮತ್ತು ಸ್ವಾರ್ಥ, ಕೋಪ, ಕಪಟತನಗಳೆಂಬ ನಕಲಿ ಆಲೋಚನೆಗಳಾದಂಥ ಕಳೆ ಡಾರ್ನೆಲ್ಗಳು ಒಟ್ಟಿಗೆ ಬೆಳೆಯುತ್ತವೆ ಅಲ್ವೇ? ನಾವು ಹೊರಗಿನವರನ್ನು ಬೆರಳು ಮಾಡಿ ತೋರಿಸುವ ಮುನ್ನ ನಮ್ಮ ಹೃದಯದೊಳಗಿರುವ ಈ ನಕಲಿ ಗೋಧಿಯನ್ನು ಪ್ರಾರ್ಥನೆ, ತ್ಯಾಗ ಮತ್ತು ಪಶ್ಚಾತ್ತಾಪದ ಮೂಲಕ ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ಇನ್ನು ಮೂರನೇದಾಗಿ ಸಮಾಜದ ಕತ್ತಲೆಯಲ್ಲಿ ನಾವು ಸೂರ್ಯನಂತೆ ಪ್ರಕಾಶಿಸಬೇಕು. ಪ್ರಿಯರೇ, ಸಮಾಜದಲ್ಲಿ ಅಧರ್ಮ ಮತ್ತು ಸ್ವಾರ್ಥ ತಾಂಡವವಾಡುತ್ತಿರುವಾಗ ಧರ್ಮನಿಷ್ಠರಿಗೆ ನಿರಾಶೆಯಾಗುವುದು ಸಹಜ. ಆಸ್ಟೇಜ್ ಕತ್ತಲೆಯಲ್ಲಿ ಫಾದರ್ ಕೋಲ್ಬೆ ಪ್ರಕಾಶಿಸಿದಂತೆ ಕಳೆಗಳ ನಡುವೆ ಬೆಳೆದರೂ ಗೋಧಿ ತನ್ನ ದೈವಿಕ ಸಾರವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಜಗತ್ತು ಎಷ್ಟೇ ಕತ್ತಲೆಯಿಂದ ಕೂಡಿದ್ದರೂ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಿರಾಶರಾಗದೆ ದೇವರ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸಬೇಕು. ನಮ್ಮ ಪ್ರಾಮಾಣಿಕತೆ, ಕ್ಷಮೆ, ಪ್ರೀತಿ ಮತ್ತು ಸತ್ಕ್ರಿಯೆಗಳೇ ಆ ದೈವಿಕ ಬೆಳಕು. ಪ್ರಿಯರೇ, ಯೇಸು ಸ್ವಾಮಿ ಈ ವಿವರಣೆಯನ್ನು ಮುಗಿಸುತ್ತಾ ನಮ್ಮನ್ನು ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ ಎಂಬುದಾಗಿ ಎಚ್ಚರಿಸುತ್ತಾರೆ. ಪ್ರಿಯರೇ, ಪ್ರಪಂಚವೆಂಬ ಈ ಹೊಲದಲ್ಲಿ ಕಳೆಗಳೂ ಇವೆ, ಗೋಧಿಯೂ ಇದೆ. ಅನ್ಯಾಯವನ್ನು ನೋಡಿ ಭಯಪಡುವುದಾಗಲಿ ಅಥವಾ ಇತರರಿಗೆ ತೀರ್ಪು ನೀಡುವುದಾಗಲಿ ಬೇಡ. ಸಂತ ಮ್ಯಾಕ್ಸಿಮಿಲಿಯನ್ ಕೋಲ್ಬೆ ಅವರಂತೆ ನಾವು ಸಹ ದೈವಿಕ ಪ್ರೀತಿ ಮತ್ತು ಕೃಪೆಯಲ್ಲಿ ಗಟ್ಟಿಯಾಗಿ ಬೇರೂರೋಣ. ಅಂತಿಮ ಕೊಯ್ಲಿನ ಸುಗ್ಗಿಯ ದಿನದಂದು ದೇವರ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವ ಜ್ಞಾನವಂತ ಒಳ್ಳೆಯ ಕಾಳುಗಳಾಗಿ ಬೆಳೆಯೋಣ. ದೇವರು ಈ ಆಧ್ಯಾತ್ಮಿಕ ಜಾಗೃತಿ, ದೈವಿಕ ಧೈರ್ಯ ಮತ್ತು ಶಾಂತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.